ಎಷ್ಟೋ ಜನ ಸುಮ್ಮನೆ ಸಿಕ್ಕಿರ್ತಾರೆ, ಏನ್ ಹೆಂಗ್ ಊದ್ಬಿಟ್ಟಿದ್ಯಾ, ಏನ್ ಇಷ್ಟು ಬಾಲ್ಡಿ ಆಗ್ಬಿಟ್ಟಿದ್ಯಾ, ಟೊಮೆಟೊ ತರ ಇದೆಯಾ ನೀನು. ಇದೆಲ್ಲ ಒಂದು ವೇವ್ ಆಫ್ ಫೀಲಿಂಗ್ಸ್ ತರ, ವೇವ್ ಆಫ್ ಮೆಮರೀಸ್ ತರ ಇಟ್ ಜಸ್ಟ್ ಹಿಟ್ ಮೀ. ಅದು ಆಕ್ಚುಲಿ ನಂಗೆ ತುಂಬಾ ಇಂಪ್ಯಾಕ್ಟ್ ಆಯ್ತು. ಇದು ತುಂಬಾ ಡೇಂಜರಸ್ ಅನ್ಸುತ್ತೆ. ದಟ್ಸ್ ಅ ಹ್ಯಾಬಿಟ್ ದೇ ಡೆವಲಪ್. ವಿ ಕಾಲ್ ದೆಮ್ ಆಸ್ ಇನ್ಸೆಕ್ಯೂರ್ ಅಲೈಸ್ ಅಂತ. ಸೊ ಈ ಥಾಟ್ ಎಲ್ಲಿಂದ ಶುರು ಆಗತ್ತೆ? ನಾರ್ಸಿಸಿಸ್ಟಿಕ್ ಟ್ರೇಟ್ಸ್ ಇರುವಂತವ್ರು ಒಂದು ಸಿಂಗಲ್ ಆಪರ್ಚುನಿಟಿ ಕೂಡ ಅವರು ಬಿಡೋದಿಲ್ಲ. ಇದು ತುಂಬಾ ನಿಮ್ಗೆ ಆಫೀಸ್ ಅಟ್ಮಾಸ್ಫಿಯರ್ ಬಹಳ ಕಾಣಿಸುತ್ತೆ ನಿಮ್ಗೆ. ಯಾಕಂದ್ರೆ ಆಫೀಸ್ ಅಲ್ಲಿ ಯು ಕೆನಾಟ್ ರನ್ ಅವೇ ಫ್ರಮ್ ದಟ್. ಇವಾಗಂತೂ ಐ ಥಿಂಕ್ ಸೋಷಿಯಲ್ ಮೀಡಿಯಾ ಬಂದು ಇನ್ನೂ ಹೆಚ್ಚು, ಜಸ್ಟ್ ಲೈಕ್ ಅದು ಮೊಬೈಲ್ ಅಡಿಕ್ಷನ್ ಅಲ್ಲಿ ನಾವು ಮೊಬೈಲ್ ನೋಡ್ತಾ ನೋಡ್ತಾ ಡೋಪಮಿನ್ ರಿಲೀಸ್ ಜಾಸ್ತಿ ಆಗ್ತಾ ಇರುತ್ತೆ. ವಾಪಸ್ ಇಟ್ಟ ತಕ್ಷಣ ಮತ್ತೆ ನನಗೆ ಡ್ರಾಪ್ ಆಗುತ್ತೆ, ಬಿಕಾಸ್ ದಟ್ ಇಸ್ ನಾಟ್ ಅ ಅರ್ನ್ಡ್ ಡೋಪಮಿನ್. ಹಾಗೆ ಅಬ್ಯೂಸರ್ಸ್ ಆಗಲಿ, ಈ ಬಾಡಿ ಶೇಮರ್ಸ್ ಇರ್ತಾರೆ, ಮತ್ತೆ ಈ ಇನ್ಸೆಕ್ಯೂರಿಟಿ ಇರುವಂಥವ್ರು, ದೇ ಡೂ ದಿಸ್ ಟು ಗೇನ್ ದಟ್ ಡೋಪಮಿನ್ ಹಿಟ್. ನೀವು ನೋಡಿರೋ ಅಂತ ಕ್ಲೈಂಟ್ಸ್ ಅಲ್ಲಿ ಯಾವ ಥರದ ಪ್ರಾಬ್ಲಮ್ಸ್ ನೋಡ್ತೀರಾ ನೀವು ಇದರಿಂದ? ಅವ್ರಿಗೆ ಇದ್ದಿದ್ದ ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ ಬಿಂಜ್ ಈಟಿಂಗ್. ಅವ್ರು ಬಂದ ಮೊದಲು ನಮ್ಗೆ ಹೇಳಿದ್ದೇನು ಅಂತಂದ್ರೆ, ಇತ್ತೀಚೆಗೆ ನನಗೆ ಸಾಕಾಗ್ತಾ ಇದೆ, ತಿನ್ನೋದು ಸಾಕಾಗ್ತಾ ಇದೆ. ಸಂಬಡಿ ಸೆಡ್ ದಟ್ ದಿಸ್ ಇಸ್ ಸೈಕಲಾಜಿಕಲ್ ಅಂತ. ಅವ್ರಿಗೆ ಏನಾಯ್ತು, ಚಿಕ್ಕಂದಿನಿಂದನೂ ಕೂಡ ಮನೆಯಲ್ಲಿ ಒಂದು ಅಟ್ಮಾಸ್ಫಿಯರ್, ನೀನ್ ಬರೀ ತಿಂದು ತಿಂದು ದಪ್ಪ ಆಗೋಗ್ಬಿಟ್ರೆ ಅಂತ ನನಗೆ ಭಯ. ಸೊ ಔಟ್ ಆಫ್ ಕನ್ಸರ್ನ್ ಐ ಆಮ್ ಟೆಲ್ಲಿಂಗ್ ಯು. ಸೊ ದಿಸ್ ಇಸ್ ದ ಲವ್ ಲ್ಯಾಂಗ್ವೇಜ್. ಅದು ಎಷ್ಟು ಮಟ್ಟಿಗೆ ಅಂದ್ರೆ ಎಲ್ಲರ ಮುಂದೂ ಕೂಡ ತಿನ್ನೋದನ್ನ ಅವಾಯ್ಡ್ ಮಾಡಕ್ ಶುರು ಮಾಡಿದ್ಲು, ಕದ್ದು ಮುಚ್ಚಿ ಆಚೆ ಕಡೆ ತಿನ್ನಕ್ ಶುರು ಮಾಡಿದ್ಲು. ಸೊ 28ನೇ ವಯಸ್ಸಲ್ಲಿ ಇಟ್ ಹಿಟ್ ಹರ್. ಆಕ್ಚುಲಿ ಈ ಹತ್ರದವ್ರು ಮಾಡಿದಾಗ ನಮ್ಗೆ ಯಾಕೆ ಅಷ್ಟು ಇಂಪ್ಯಾಕ್ಟ್ ಆಗತ್ತೆ? ಅದು ಹತ್ರದವ್ರು ಮಾಡಿದಾಗ್ಲೇನೆ ಇಂಪ್ಯಾಕ್ಟ್ ಆಗೋದು. ಅನ್ಫಾರ್ಚುನೇಟ್ಲಿ ದ ಲವ್ ಲ್ಯಾಂಗ್ವೇಜ್ ಶೋನ್ by the family member turns into a shame language because I start believing in it.